ಹಲೋ ವ್ಯಾಕರಣ ಪ್ರಿಯರೇ, ಇಲ್ಲಿ ಒಂದು ಪ್ರಸಿದ್ಧ ಉಪಮಾ ಅಲಂಕಾರದ ಉದಾಹರಣೆಯನ್ನು ನೋಡೋಣ. ಬಿರುಗಾಳಿಗೆ ತುತ್ತಾದ ಮರಗಿಡಗಳು ಬೀಳುವಂತೆ ಭರತಕುಲದ 150 ಬಾಲಕರು ಬಿದ್ದರು. ಇಲ್ಲಿ ಭರತಕುಲದ 150 ಬಾಲಕರು ಬಿದ್ದರು ನಮಗೆ ವಿಷಯ ವಸ್ತು. ಇದನ್ನು ಕವಿ ಒಂದು ಬಿರುಗಾಳಿಗೆ ತುತ್ತಾದ ಮರಗಿಡಗಳು ಬಿದ್ದ ಸಂದರ್ಭಕ್ಕೆ ಹೋಲಿಸಿ ಹೇಳಿದ್ದಾನೆ. ಭರತಕುಲದ 150 ಬಾಲಕರು ಎಂಬ ವಸ್ತುವನ್ನು ಇನ್ನೊಂದು ವಸ್ತುವಿಗೆ ಬಿರುಗಾಳಿಗೆ ತುತ್ತಾದ ಮರಗಿಡಗಳು ಎಂಬ ವಸ್ತುವಿಗೆ ಪರಸ್ಪರ ಹೋಲಿಸಿದ್ದಾನೆ. ಆದ್ದರಿಂದ ಉಪಮಾ ಅಲಂಕಾರ ಆಗುತ್ತೆ. ಇಲ್ಲಿ ಉಪಮೇಯ ಯಾರನ್ನು ಹೋಲಿಸಿದ್ದಾರೆ ಅಂದರೆ ಭರತಕುಲದ 150 ಬಾಲಕರನ್ನು. ಇದು ಉಪಮೇಯ ಆಗುತ್ತೆ. ಯಾರನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಅಂದರೆ ಬಿರುಗಾಳಿಗೆ ತುತ್ತಾದ ಮರಗಿಡಗಳಿಗೆ ಹೋಲಿಸಲಾಗಿದೆ. ಅದರಿಂದ ಇದು ಉಪಮಾನ ಆಗುತ್ತೆ. ಇಲ್ಲಿ ವಾಚಕ ಅಂದರೆ ಎರಡನ್ನು ಜಾಯಿಂಟ್ ಮಾಡುವ ಒಂದು ವರ್ಡ್, ಯಾವುದನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಎಂಬುದನ್ನು ತಿಳಿಸುವ ಒಂದು ಪದವೇ ವಾಚಕ ಪದ. ಇದು ಅಂತೆ ಅಂತೇಳಿ. ಇನ್ನು ಸಮಾನ ಧರ್ಮ ಅಂದರೆ ಎರಡೂ ಏನಾದವು ಅನ್ನೋದು. ಈ ಎರಡೂ ಏನಾದವು, ಬಿರುಗಾಳಿಗೆ ಮರಗಿಡಗಳು ಬಿದ್ದವು, ಭರತಕುಲದ 150 ಬಾಲಕರು ಬಿದ್ದರು ಅನ್ನೋದನ್ನು ಸಮಾನವಾಗಿರ್ತಕ್ಕಂಥ ಎರಡರ ನಡುವೆ ಇರತಕ್ಕಂಥ ಒಂದು ಪದ, ಅದರಿಂದ ಬೀಳುವುದು. ಈ 4 ಅಂಶಗಳು ಅಂದರೆ ಉಪಮೇಯ, ಉಪಮಾನ, ಉಪಮಾವಾಚಕ ಪದ ಮತ್ತು ಸಮಾನ ಧರ್ಮ ಕೊಟ್ಟಂಥ ಉದಾಹರಣೆಯಲ್ಲಿ ಸ್ಪಷ್ಟವಾಗಿದ್ದರೆ ಅಂದ್ರೆ ಅದನ್ನು ಉಪಮಾಲಂಕಾರ ಅಥವಾ ಪೂರ್ಣೋಪಮೆ ಅಂತ ಹೇಳ್ತೀವಿ. ಇಲ್ಲಿ ಇನ್ನೊಂದು ಪ್ರಸಿದ್ಧ ಉದಾಹರಣೆಯನ್ನು ನೋಡೋದಾದ್ರೆ, ಮಗುವಿನ ಮುಖ ಚಂದ್ರನಂತೆ ಸುಂದರವಾಗಿದೆ. ಉಪಮೇಯ ಮಗುವಿನ ಮುಖ, ಉಪಮಾನ ಚಂದ್ರ, ಉಪಮಾವಾಚಕ ಪದ ಅಂತೆ, ಸಮಾನ ಧರ್ಮ ಸುಂದರ, ಅಲಂಕಾರ ಉಪಮಾ. ಇಲ್ಲಿ ಉಪಮೇಯ, ಉಪಮಾನ, ಉಪಮಾವಾಚಕ ಪದ, ಸಮಾನ ಧರ್ಮ ಸ್ಪಷ್ಟವಾದ ಕಾರಣ ಇದನ್ನು ಕೂಡ ನಾವು ಪೂರ್ಣೋಪಮೆ ಅಂತ ಪರಿಗಣಿಸ್ತೀವಿ. ಹಾಗಾದರೂ ಪೂರ್ಣೋಪಮ ಅಲಂಕಾರ ಅಂದ್ರೇನು, ಲುಪ್ತೋಪಮ ಅಲಂಕಾರ ಅಂದ್ರೇನು ಪ್ರಶ್ನೆ ಸಹಜವಾಗಿಯೇ ಬರುತ್ತೆ. ಈ ಪೂರ್ಣೋಪಮ ಅಲಂಕಾರ ಅಂದ್ರೇನು ಅನ್ನೋದನ್ನು ತಿಳಿಸ್ತೀನಿ. ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದು ಆಗಲಿ ಅಥವಾ ಯಾರಾದರೂ ಕೇಳಿದ್ದರೂ ಆಗಲಿ, ನಾವು ಆ ಕೊಟ್ಟಂಥ ಉದಾಹರಣೆಯಲ್ಲಿ 4 ಅಂಶಗಳು ಸ್ಪಷ್ಟವಾಗಿದ್ವು ಅಂದರೆ ಅದನ್ನು ಪೂರ್ಣೋಪಮ ಅಂತ ಕರಿತೀವಿ. ಅದರ ಲಕ್ಷಣ ಏನಪ್ಪ ಅಂದ್ರೆ ಉಪಮೇಯ, ಉಪಮಾನ, ಉಪಮಾವಾಚಕ ಪದ ಮತ್ತು ಸಮಾನ ಧರ್ಮ ಈ 4 ಅಂಶಗಳು ಕೊಟ್ಟಂಥ ಉದಾಹರಣೆ ಸ್ಪಷ್ಟವಾಗಬೇಕು ಅಂತ ಅರ್ಥ. ಹಾಗಾದ್ರೆ ಲುಪ್ತೋಪಮ ಅಂದರೆ ಏನು ಅಂತ ಪ್ರಶ್ನೆ ಕೇಳಿದ್ರೆ ಅಂದರೆ ಇದ್ರ ಲಕ್ಷಣ ಏನು, ಈ ಪೂರ್ಣೋಪಮ ಅಲಂಕಾರ ಮಾಡುವ ಸಂದರ್ಭದಲ್ಲಿ ಉಪಮಾವಾಚಕ ಆಗಲಿ, ಸಮಾನ ಧರ್ಮ ಆಗಲಿ, ಉಪಮೇಯ ಆಗಲಿ ಯಾವುದಾದ್ರೂ ಒಂದು ಅಂಶ ಇಲ್ಲದೆ ಹೋದರೆ ಅದನ್ನು ನಾವು ಲುಪ್ತೋಪಮ ಅಂತ ಕರಿತೀವಿ. ಸಾಮಾನ್ಯವಾಗಿ ಲುಪ್ತೋಪಮ ಅಂದರೆ ಯಾವುದಾದ್ರೂ ಒಂದು ಅಂಶ ಇಲ್ಲ ಎಂಬುದನ್ನು ಸ್ಪಷ್ಟಪಡಿಸುತ್ತೆ. ಇಲ್ಲಿ ಉಪಮಾ ಅಲಂಕಾರದ ಮುಖ್ಯ ಭಾಗಗಳಾದ ಉಪಮೇಯ, ಉಪಮಾನ, ಉಪಮಾವಾಚಕ ಪದ, ಸಮಾನ ಧರ್ಮ ಈ 4 ಅಂಶಗಳು ಕೊಟ್ಟ ಉದಾಹರಣೆಯಲ್ಲಿ ಸ್ಪಷ್ಟವಾಗಿತ್ತು ಅಂದರೆ ಅದು ಪೂರ್ಣೋಪಮ ಅಥವಾ ಉಪಮಾ ಅಲಂಕಾರ. ಇಲ್ಲಿ ಕೆಲವೊಮ್ಮೆ ಏನಾಗಿರ್ತೈತಿ, ಉಪಮೇಯವನ್ನು ಕೊಟ್ಟಿರೋದಿಲ್ಲ ಅಥವಾ ಸಮಾನ ಧರ್ಮವನ್ನು ಕೊಟ್ಟಿರೋದಿಲ್ಲ, ಅವುಗಳನ್ನು ಕೊಡದೆ ನಮಗೆ ಉದಾಹರಣೆಯಾಗಿ ಕೊಟ್ಬಿಡ್ತಾರೆ. ಉಪಮೇಯ ಲುಪ್ತವಾಗಿತ್ತಂದ್ರೆ ಉಪಮೇಯ ಲುಪ್ತೋಪಮ ಅಂತ ಬರೀಬೇಕು. ಸಾಧಾರಣ ಧರ್ಮ ಲುಪ್ತವಾಗಿತ್ತಂದ್ರೆ ಸಾಧಾರಣ ಧರ್ಮ ಲುಪ್ತೋಪಮ ಅಂತ ಬರೀಬೇಕು. ಎರಡೂ ಇಲ್ಲಂದ್ರೆ ಉಪಮೇಯ ಧರ್ಮ ಲುಪ್ತೋಪಮ ಅಂತಲೂ ಕೂಡ ಬರಿಬೋದು. ಹೆಚ್ಚಾಗಿ ವಾಚಕ ಪದ ಇರುತ್ತೆ, ಉಪಮಾನ ಇರುತ್ತೆ. ಇದು ನಾವು ಹಲವಾರು ಉದಾಹರಣೆಗಳಲ್ಲಿ ನಾವು ಸ್ಪಷ್ಟವಾಗಿ ಕಂಡುಕೊಂಡಿದ್ದೀವಿ. ಆದ್ದರಿಂದ ಕೆಲವೊಮ್ಮೆ ನಿಮಗೆ ಆ 2 ಅಂಶಗಳು ಇರಲಾರ್ದಕ್ಕೆ ಏನಂತ ಕರೀತಾರಂತ ತಿಳಿದೇ ಹೋಗಿದ್ರೆ ಆ ಸ್ಪಷ್ಟವಾಗಿಲ್ಲದ 2 ಪಾಯಿಂಟ್ಗಳನ್ನು ನೀವು ಇನ್ನೊಂದು ಸಲ ನೋಡಿ ಅದನ್ನು 2 ಪಾಯಿಂಟ್ಸು ಇಲ್ಲ ಅಂತ ಹೇಳೋದೇ ಲುಪ್ತೋಪಮ ಅಂತ. ಒಟ್ಟಿನಲ್ಲಿ ಹೇಳಬೇಕಂತಂದ್ರೆ ಉಪಮಾ ಅಲಂಕಾರದ 4 ಪಾಯಿಂಟ್ಸ್ಗಳಲ್ಲಿ 4 ಪಾಯಿಂಟ್ಸು ಸ್ಪಷ್ಟವಾಗಿ ಬರೆಯುವಂಥ ಉದಾಹರಣೆಯಲ್ಲಿ ಕಂಡು ಬಂದರೆ ಪೂರ್ಣೋಪಮ. ಈ 4 ಪಾಯಿಂಟ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಅಂಶ 2 ಅಂಶ ಇಲ್ಲ ಅಂದರೆ ಯಾವ ಅಂಶ ಇಲ್ಲ, ಉದಾಹರಣೆಗಾಗಿ ಉಪಮೇಯ ಇಲ್ಲ ಅಂದರೆ ಉಪಮೇಯ ಲುಪ್ತೋಪಮ, ಸಾಧಾರಣ ಧರ್ಮ ಇಲ್ಲಾಂದರೆ ಸಾಧಾರಣ ಧರ್ಮ ಲುಪ್ತೋಪಮ, ಎರಡೂ ಇಲ್ಲ ಅಂದರು ಉಪಮೇಯ ಧರ್ಮ ಲುಪ್ತೋಪಮ ಅಂತ ಹೇಳಿ ಸಹಜವಾಗಿ ಬರೆದ್ರೂ ಕೂಡ ಅದು ಸರಿಯಾಗುತ್ತೆ. ನೀವು ಒಂದು ಸಲ ಅಂತ ಹೇಳಿ ಇನ್ನೊಂದು ಸಲ ಅಂತ ಹೇಳಿ ಈ ವಿಡಿಯೋವನ್ನು ಸರಿಯಾಗಿ ನೋಡಿದ್ರೆ ಅಂದರೆ ನಿಮಗೆ ಲುಪ್ತೋಪಮಗಳ ಬಗೆಗಳು ಸಹಜವಾಗಿಯೇ ಅರ್ಥವಾಗ್ತವು. ಮತ್ತೊಮ್ಮೆ ಗಮನಿಸಿ ನೋಡ್ರಿ.